ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ಕಳೆದ ಪರಿಭವ ಸಹಿಸಿದೆ ಜೀವ ಕಳೆದ ಪರಿಭವ ಸಹಿಸಿದೆ ಜೀವ ಸರ್ವೇಶ ಕುರುಚಿರ ವಿಭವ ಸರ್ವೇಶ ಕುರುಚಿರ ವಿಭವ ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಪರಮಾತ್ಮ ವಾಸುದೇವ, ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು? ಆತ್ಮ ಸಜ್ಜರಿಂದ ಪರಿತುಸಲ್ಪಟ್ಟೆನು. ಭೋಗ ವಸ್ತುವಿನಂತೆ ನನ್ನ ಪದಗಳು ಪಂಥದಲ್ಲಿ ಪನವಾಗಿಟ್ಟು ಸೋತರು. ಈ ರಾಜರು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿದ ಕಾಡಿಗೆ ಅಲೆದದ್ದಾಯಿತು. ಪರಮಾತ್ಮ, ನೀನಾದ್ರೂ ಬಂದು ಈ ತಂಗಿಯನ್ನು ಕಾಪಾಡಬಾರದೆ ವಾಸುದೇವ? ಪಾಂಚಾಲಿ, ಏಕೆ? ಏನಾಯಿತು ದೇವಿ? ಏಕೆ ಓದಿಪೆ? ಏಕೆ ಓದಿಪೆ? ರಮಣಿ ಮಣಿಯಲಿ ಏಕೆ ಓದಿಪೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ಪಾಂಚಾಳ ಅಳಿವಿಗೆ ಒಂದಲ್ಲ 10 ಕಾರಣಗಳು ಇರುವವು. ನೀವಾದ್ರೂ ಪುರುಷರು, ನಿಮ್ಮನ್ನು ಯಾರಾದ್ರೂ ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರ ಮಾಡುವಿರಿ. ಆದ್ರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ. ಅನ್ನವಸರಗಳಿಗಾಗಿ ಅವರು ಪರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶೆ ಬೇಕೇ ಬೇಕು. ಛೇವಿದಾತ, ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಏತಕ್ಕಾಗಿ ಸೃಷ್ಟಿಸಿರುವೆ ದೇವ? ಬೇಡ ಪಾಂಚಾಲಿ, ಸ್ತ್ರೀಯರ ಪರಾಧೀನತೆ ನಮ್ಮ ಸಮಾಜದ ನಿಯಮ, ಭಗಸ್ವರೂಪಿಯ ಋಷಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ಪರವಾಗಿಟ್ಟು ಸೋಲುವಂತೆ ಹಾನಿ ಮರುಷಿಗಳ ಆಜ್ಞೆ ಮಾಡಿರಲ್ಲವೇ? ಅಯ್ಯೋ, ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ನಿಮಗಾಗಿ ಅಲೆದು ವನವಾಸ ಕಳೆದು ಪರರಿಂದ ಸಹಿಸಲಾರೆ. ಅಲೆದು ವನವಾಸ ಕಳೆದು ಪರರಿಂದ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವೇ? ಸರಿಯೇ ನಿಮಗೆ ಸಮ್ಮತವೇ? ಇನಿಯ ಹೇಳು ಮನದಿನಿಯ, ಇನಿಯ
ಅವಿವೇಕದಿಂದ ನಮ್ಮನ್ನು ಸಾಯುವ ತನಕ ಬಿಡುವುದಿಲ್ಲ. ಅದನ್ನು ಮನ್ನಿಸುವಂತ ನಾನು ಎಷ್ಟು ಸಾರಿ ನಿಮ್ಮ ಬಳಿಯಲ್ಲಿ ಹೇಳಲಿಲ್ಲವೇ ದೇವಿ? ಆದದ್ದು ಹಾಗೆ ಹೋಯಿತು, ಅದನ್ನು ಮನ್ನಿಸಿ ಬಿಡು ದೇವಿ. ತಿಳಿಸಬೇನು, ಆದ್ರೆ ಅದರಿಂದ ಆಗೋ ಪ್ರಯೋಜನವಾದ್ರೆ ಏನು? ಎಷ್ಟೇ ಆಗ ನಿಮ್ಮ ಅಣ್ಣನ ಅಜ್ಞಾಧರಕರಲ್ಲವೇ ದೇವಿ? ಅದು ಹಾಗಿನ ಮಾತು. ನಾನು ಈಗ ಯಾರ ಅಜ್ಞಾಧಾರಕನಲ್ಲ ದೇವಿ. ಹಾಗಾದ್ರೆ ಕೇಳಿ, ಈ ದಿನ ನಾನು ಅಸ್ತಿನಾಂಬೆ ದೇವಿ ದರ್ಶನಕ್ಕಾಗಿ ಹೋಗಿದ್ದನು. ಹಳೆಯ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳನ್ನ ನೋಡಿ ನಗುತ್ತಾ, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಕ್ಕೆ ಬೇಡರು, ಆಸ್ಥಾನಕ್ಕೆ ಧೌಮರೇನು ಕಳಿಸುವರು, ಇನ್ನೇನು ಸಂಧಿ ಆಗುವುದು. ಹಾಗಲಾದ್ರು ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸಿವ್ಯೋ ಇಲ್ಲವೋ ಎಂದು ಹೇಳಿ ಅಪಹಾಸ್ಯ ಮಾಡಿ ನಕ್ಕಳು ಸ್ವಾಮಿ, ನಕ್ಕಳು. ದೇವಿ ಏನು ಆ ದುರ್ಯೋಧನ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂಧಿಯ ನಿಜವಾಯಿತು. ಗೋಪಿಕಾಂಗದ ವಿಲಾಸ ವಿಭ್ರಮಗಳಲ್ಲಿ ಆ ಕೃಷ್ಣನು ಯುದ್ಧವನ್ನು ಮಾಡಿರುವುದು ಸಹಜ. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನೇ ಕೊಟ್ಟಿದ್ದೇವೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರ್ಬೇಕು. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸ ತನಕ ಹೀನರ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಬಾಪು ಪಾಂಚಾಲಿ ಬಾಪು, ನೀನು ನಮ್ಮ ಸಂಗಡವಿರುವಲ್ಲಿ ಚಮತ್ಕಾರದ ಉತ್ತರವನ್ನೇ ಕೊಟ್ಟೆ. ಯಾಕೆ? ಜಾನೆ ಬಲು ಜಾನೆ ಮುದ್ದಾಡುವೆನು ಬಾನೆ, ಜಾನೆ ಮಮ ಜಾನೆ ಮುದ್ದಾಡುವೆನು ಬಾನೆ, ಈ ಪ್ರೀತಿಯ ಪ್ರೇಮದ ಪ್ರೇಯಸಿ ನೀನು, ಭೀಮದ ಪ್ರೀತಿಯ ಪ್ರೇಯಸಿ ನೀನು, ಜಾನೆ ಮಮ ಜಾನೆ ಮುದ್ದಾಡುವೆನು ಬಾನೆ. ಅದಮನ ಸೆಳೆಯುತ್ತದರೆಯೋ
ದೇವಿ ಸೇರುತ್ತ ಚೆಲ್ಲುವ ಪಾಂಚಾಲಿ ಕಾಂತೆ ನಿನ್ನ ದೇವಿ ಸ್ವಾಮಿ ಪಾಂಚಾಲಿ ಪ್ರಾಣೇಶ್ವರ ದೇವಿ ಸೇರುತ್ತ ನಿನ್ನೆಯ ಕಾಂತೆ ನಿನ್ನ ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಭ್ರಮರದ ಮನದಲ್ಲಿ ದರೆವಿ ರಾಮ. ದೇವಿ ಭ್ರಮರದ ಮನದಲ್ಲಿ ದರೆವಿ ರಾಮ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪಾಂಚಾಲಿ ಸ್ವಾಮಿ ದೇವಿ ಪಾಂಚಾಲಿ ದೇವಿ ಪ್ರಾಣೇಶ್ವರ ಸ್ವಾಮಿ ನೆನಪಿದೆಯೇ? ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿ ನೋಡಿ ಕುರುಕುಲಾಂತಕ ಕಾಲರಾತ್ರಿ ಮತ್ತು ಅದೇನೇನು ಹೇಳಿದ್ರಿ? ದೇವಿ ಪುನಃ ನನ್ನನ್ನು ಕೆರಳಿಸಬೇಡ. ಈ ಪ್ರತಿಜ್ಞಾ ವಾದ್ಯವನ್ನು ನಾನು ಎಷ್ಟು ಸಾರಿ ಮನ್ನಿಸು ಅಂತ ಹೇಳಿದರು, ನೀನು ಮನ್ನಿಸಲಿಲ್ಲವೇ ದೇವಿ? ಹೇಳುವುದ್ರು ಮಾತ್ರವಲ್ಲ, ಆಡಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದರೆ ಸುಮ್ಮನೆ ಏನಾಗುವುದು? ಎಷ್ಟೇ ಆಗಲಿ ವಾನನಾಗ್ದಾಧಾರಕರಲ್ಲವೇ? ಪಾಂಚಾಲಿ ನಾನು ಈಗ ಯಾರು ಅಜ್ಞಾಧಾರಕರಲ್ಲ, ಅದು ಆಗಿನ ಮಾತು. ಏಕೆ ಓದಿಪೆ ತರುಣಿ ಮಣಿಯಲ್ಲಿ, ಏಕೆ ಓದಿಪೆ ಏಕೆ ಓದಿಪೆ ತರುಣಿ ಮಣಿಯಲ್ಲಿ, ಏಕೆ ಓದಿಪೆ ಅಗ್ಗದನಾದ ಮೀರಿ ಶ್ರೀಗಳು ಗುರುಕುಲ ಸೇವೆ ದೇವಿ. ಅಗ್ಗದನಾದ ಮೀರಿ ಶ್ರೀಗಳು ಗುರುಕುಲ ಸೇರಿ ಕಟ್ಟಿಸುವ ಅದನ್ನ ಕೊಲ್ಲರು, ಕಟ್ಟಿಸುವ ಅದನ್ನ ಕೊಲ್ಲರು. ಏಕೆ ಓದಿಪೆ ಕರುಣಿ ಮಣಿಯಲಿ, ಏಕೆ ಓದಿಪೆ, ಏಕೆ ಓದಿಪೆ, ಏಕೆ ಓದಿಪೆ. ನೋಡು ಅಣ್ಣ, ಆಗಲೇ ಭೀಮಸೇನನು ಸಂಧಿಯ ಸಮಾರಾಧನೆ ತಿಳಿದು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರನು. ಆತನನ್ನು ನಿನ್ನಿಂದೊರೆತು ಬೇರಾರಿಂದನೂ ಸಮಾಧಾನ ಪಡಿಸಲು ಸಾಧ್ಯವಿಲ್ಲಣ್ಣ. ಪಾಂಚಾಲಿ ಏನಾಯಿತು? ಅಣ್ಣನೇಕೆ ಸಿಟ್ಟಾಗಿರುವನು? ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣ ಎಂದು ತೋರುವುದು. ಶ್ರೀಕೃಷ್ಣನು ಹೇಳಿದ ಹಾಗೆ ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಕಾರಣವೆಂದು ತೋರುವುದು. ಆದ್ದರಿಂದ ಪಾರ್ಥ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಭೀಮನ ಕೋಪವನ್ನು ಶಮನ ಮಾಡುವುದು ನನಗೆ ಅಸಾಧ್ಯವಾಗಿರುವುದು. ಸಹೋದರ ತಮ್ಮ, ಶಾಂತನಾಗು. ಅಣ್ಣ ಏತರ ನಡೆತೆ ಪ್ರೀತಿ ಸಹೋದರ, ಆತುರದಿ ಬಲವೇ ನಿಹುದೇ. ಏತರ ನಡೆತೆ ಪ್ರೀತಿ ಸಹೋದರ, ಆತುರದಿ ಬಲವೇ ನಿಹುದೇ. ಧರ್ಮ ವಿಚಾರದ ಮರ್ಮವನ್ನರಿಯದೆ, ಧರ್ಮ ವಿಚಾರದ ಮರ್ಮವನ್ನರಿಯದೆ, ಧರ್ಮಕ್ಕೆ ಬಾಗಿಗಳಾಗಿ ಧರ್ಮಕ್ಕೆ ಬಾಗಿಗಳಾಗಿ ಏತರೆ ನಡೆತೆ ಆತುರದಿ ಬಲವೇ ನಿಹುದೇ. ಪ್ರಿಯದಾದರ
ನಿನ್ನ ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನಗಿಲ್ಲ. ಶಾಂತನಾಗುತ್ತಮ್ಮ. ಹೌದು ಅಣ್ಣ, ಕೋಪ ಮಾಡಿಕೊಳ್ಳಬೇಡಣ್ಣ. ಧರ್ಮರಾಜನು ನಮ್ಮೆಲ್ಲರಿಗೂ ಹಿರಿಯವನು. ಆತನ ಅನುಚಿತವಾಗಿ ಯುದ್ಧವನ್ನು ನಡೆಸುವುದು ಬೇಡ. ಇದಕ್ಕೆ ಏನ್ ಹೇಳುವ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವು ಏನೆಂಬುದಾಗಿ ಮರೆಯುವುದು ನಿಮ್ಮೆಲ್ಲರೂ ಉಚಿತವೆನಿಸಿತ್ತಲ್ಲವೇ? ದ್ರೌಪದ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಘೋರವೆಂದು ನೀನು ತಿಳಿದಿಲ್ಲ. ಅದಕ್ಕಾಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ಧೌಮ್ಯರನ್ನು ಕಳಿಸಿ ಅಪಮಾನ ಹೊಂದಿ ಈಗ ಶ್ರೀಕೃಷ್ಣ ಪರಮಾತ್ಮನ ಕಳಿಸಿ ಪುನಃ ಅಪಮಾನಕ್ಕೆ ಗುರಿಪಡಿಸಿ ಎಂಬುದೇ ನನ್ನ ಚಿಂತೆ. ಆಹಾ, ಏನೇ ಕೋಲಾಹಲ! ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲಗಳು ನಿಮಗೆ ಕೇಳುವುದನ್ನು ನನಗೆ ಯಾವ ಪ್ರಯೋಜನವಿಲ್ಲ. ನಿಮಗೆ ತೋಚಿದನ್ನು ನೀವು ಮಾಡಿ, ನನಗೆ ತೋಚಿದನ್ನು ನಾನು ಮಾಡುವೆನು. ಅರ್ಜುನ ಪ್ರಾಣೇಶ್ವರ, ಸ್ವಲ್ಪ ತಡೀರಿ. ಅದು ಯದುಪತಿ ನೋಡಿ ನಗುತ್ತಾ ಇಟ್ಟ ಕಡೆಯೇ ಬರುತ್ತಿಲ್ಲ. ಆತನಿಂದ ರಾಜ್ಯಸಭೆ ಸಮಾಚಾರ ತಿಳಿದ ಬಳಿಕ ತಮ್ಮ ಇಷ್ಟಂತ ಮಧುರಾಗಿ ಸ್ವಾಮಿ ಈ ತಂಗೆ ಪ್ರಣಾಮಗಳು ಸ್ವೀಕರಿಸಿ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ಧರ್ಮನಂದನ, ನಿಮಗೆ ಮಂಗಳವಾಗಲಿ. ಅಣ್ಣ, ಸಹೋದರಿ, ನಂಬಿದೆ ನಿನ್ನ ಅಂಬುಜನಾಭನೆ ಬಿಂಬಿಡದೆ ಹೊರೆ ಮಾಧವ ದೇವಾದಿ ದೇವಾದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ದೇವಾದಿ ದೇವಾದಯಾಮಯನೇ ಕರುಣಿಸಿ ಕಾಪಾಡು ಮಾಧವನೇ ಸುರ ಸುಂದರ ಕರುಣಾಕರ ವಾಸುದೇವ ಸುರ ಸುಂದರ ಕರುಣಾಕರ ಕಾಪಾಡು ಕಾಪಾಡು ಮಾಧವ ಘನಶ್ಯಾಮ ಸುಂದರ ಚಿರಪ್ರೇಮ ಸಾಗರ ಘನಶ್ಯಾಮ ಸುಂದರ ಚಿರಪ್ರೇಮ ಪರಮಾತ್ಮ, ಪಾಂಡುಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವನು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿ ವಿಚಾರವು ನಡೆಯಿತೆ. ಓಹೋ, ನಡೆಯಿತು. ಪಾಂಚಾಲಿ, ನನಗೆ ಇಲ್ಲಿರುವಳು ಸಾಧ್ಯವಿಲ್ಲ. ನಾನಿನ್ನು ಹೊರಡುವೆನು. ಅವರ ಇಚ್ಛೆಯಂತೆ ಅವರು ತೋಚಿದನ್ನು ಅವರು ಮಾಡಲಿ, ನನಗೆ ತೋಚಿದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತನ್ನು ಮುಗಿಯಲಿ. ದೇವಿ, ನಿನ್ನ ಅಣ್ಣನ ಮಾತನ್ನು ಕಳೆಯುವವರಲ್ಲಿ ನನ್ನ ತಾಳ್ಮೆಯೇ ಕಳೆದು ಹೋಗುವುದು. ಯದುಪತಿ, ಸಭೆಯಲ್ಲೂ ಏನು ನಡೆಯಿತು? ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿ ವಿಚಾರವು ನಡೆಯಿತೆ. ಓಹೋ, ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಂಧಿಯ ಮಾತುಗಳು ನನಗೆ ಒಪ್ಪದು. ಅಗ್ರಜನ ಅಪೇಕ್ಷೆಯಂತೆ 5 ರಾಜ್ಯಗಳಿಗೆ ಒಪ್ಪಂದವಾಯಿತು. ಅದನ್ನು ತಿಳಿಸು. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ.
ಅಜ್ಞಾತ ವಾಸ ನೆಪದಲ್ಲಿ ನಮ್ಮ ಎಲ್ಲರಿಗೂ ಬಳೆಯನ್ನು ತೊಡಿಸಲು ಇಚ್ಛಿಸಿರುವೆಯಾ? ಯಾದವಾಗ್ರನಿ, ಈ ಪಾಂಡುಪುತ್ರ ಮೇಲೆ ಏಕೆ ಇಷ್ಟೊಂದು ಕೋಪ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಇಷ್ಟೊಂದು ಕೋಪ ಬೇಕೆ? ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವ ಬಗೆ ಹೇಗಿರ್ತಿತ್ತು? ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು, ಆಗ ತಿಳಿಸುವೆನು ಒಂದು ಸಂದೇಶವನ್ನು. ಪರಮಾತ್ಮ, ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ರಾಜ್ಯಸಭೆಯಲ್ಲಿ ಮುಂದಿಟ್ಟೆನು, ಅವರೆಲ್ಲರೂ ಒಪ್ಪಿದರು. ಯಾರು 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 ಒಪ್ಪಿದ್ರು? ಒಪ್ಪಿದರು? ಭೀಷ್ಮ, ದ್ರೋಣಾಚಾರ್ಯರು ಒಪ್ಪಿದರು. ಆ ದುರುಳ ದುರ್ಯೋಧನ ಆತನು ಸಹ ಆಹಾ ಆಹಾ, ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಇಲ್ಲವೇ ಕೃಷ್ಣ? ಸಾಧಿಸು, ಚೆನ್ನಾಗಿ ಸಾಧಿಸು ಸಹೋದರ. ನಿಮ್ಮ ಅಪೌರುಷದ ಫಲಗಳು ನಿಮಗೆ ನೀವೇ ಬಂಧಿಸಿರಿ. ನನಗೆ ತೋಚಿದನ್ನು ನಾನು ಬಯಸೋನು. ಇದಕ್ಕೂ ನನಗೆ ಯಾವುದೇ ಸಂಬಂಧವಿಲ್ಲ ಕೃಷ್ಣ. ಸಂಬಂಧವಿರುವುದಯ್ಯ, ನಿಕಟವಾದ ಸಂಬಂಧವೇ ಇರುವುದು. ಆಹಾ, ಏನಿದ ಸಂಬಂಧ ಕೃಷ್ಣ? ಆ ದುರ್ಯೋಧನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ಆ ಸಂದೇಶ ಕೃಷ್ಣ? ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವ ಬಗೆ ಹೇಗಿತ್ತು? ಇರಲಿ, ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು, ಆಗ ತಿಳಿಸುವೆನು ಆ ಸಂದೇಶವನ್ನು. ಕೃಷ್ಣ, ಸುಮ್ಮನೆ ಕಾಡಬೇಡ ಕೃಷ್ಣ. ಈ ಸುದ್ದಿಯು ನನಗೆ ಒಪ್ಪದು ಒಪ್ಪದು ಒಪ್ಪದು. ಆಹಾ, ನಿನಗೊಪ್ಪುವ ಒಂದು ವಿಚಾರವಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ಆ ಸಂದೇಶ? ದುರ್ಯೋಧನ ಸಂದೇಶ? ಆದರೆ ಈ ಸಂದೇಶ ಸಾಧ್ಯವಿಲ್ಲ ಕೃಷ್ಣ. ಅದೇನು ಅಲ್ಲಿಯೇ ತಿಳಿಸು ಕೃಷ್ಣ. ಅದನ್ನ ಕೇಳುವ ಅಪೇಕ್ಷೆಯು ನನಗಿರುವುದು. ಅದನ್ನು ಕೇಳುವ ಇಚ್ಛೆ ಇದ್ದರೆ ನೀನು ನನ್ನ ಬಳಿ ಬಂದು ಕೈ ಕಟ್ಟಿಕೊಂಡು ಕುಳಿತುಕೋ ಕೃಷ್ಣ. ಆಗ ತಿಳಿಸುವೆನು ಆ ಸಂದೇಶವನ್ನು. ಇಲ್ಲ, ಅಲ್ಲಿಯೇ ಹೇಳು ಕೃಷ್ಣ. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ಹೇಳುವುದಿಲ್ಲ. ಇದೋ ಇದೋ ನಿನ್ನ ಅಪೇಕ್ಷೆ ಅಂತ ನೆರವೇರಿಸಬೇಕು ಕೃಷ್ಣ. ಹಾಗೆ ಆಗಲಿ ಸಹೋದರಿ. ಈಗ ನಿನ್ನ ಗದೆಯನ್ನು ಕೊಡು. ಕೃಷ್ಣ, ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಈಗ ನೀನು ನನ್ನ ಬಂದಿ. ಕೃಷ್ಣ, ಕೆಲ ಕ್ಷಣ ಮಾತ್ರ ನಿಲ್ಲ ನಾನು. ಹಾಗೇ ಆಗಲಿ ತಂಗಿ, ಸಹೋದರಿ. ಅಣ್ಣ ಈಗ ನಾನು ಹೇಳಿದಂತೆ ಕೇಳಬೇಕು ಅಷ್ಟೇ. ಅಣ್ಣ, ನಿಮ್ಮ ಮಾತು ನಾನು ಎಂದಾದರೂ ಮೀರಿರುವನೆ? ಸಹೋದರಿ, ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರವಾಗಿ ದೊರೆತಿರುವುದು. ಪರಮಾತ್ಮ, ಇದೇನಿದು ಪರಿಹಾಸ್ಯವೇ? ಇದು ಪರಿಹಾಸ್ಯವಲ್ಲ ಸೋದರಿ. ಶತ್ರುಗಳ ಎಡೆಮುಡಿ ಬಿಡಿಸುವುದರಲ್ಲಿ ನೀನು ಮಹಾ ನಿಪುಣೆಯಂತೆ. ಅಂತೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ನಿನ್ನಿಂದ ಆಗುವುದಿಲ್ಲವೆಂದು ಕೇಳಿದೆನಷ್ಟೇ. ದ್ರೌಪದಿ, ದುರ್ಯೋಧನ, ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಮಾತ್ರ. ಆಗಲಿ ಕೃಷ್ಣ. ದ್ರೌಪದಿ, ಕೃಷ್ಣನ ಇಚ್ಛೆಯಂತೆ ನನ್ನ ಕರಗಳನ್ನು ಕಟ್ಟಿಸು. ಪ್ರಾಣೇಶ್ವರ, ಕಟ್ಟಲೆ ಕಟ್ಟಿಸು ದೇವಿ. ನಿಜವಾಗಿಯೂ ನಿಜವಾಗಿ ಕಟ್ಟಿಸು. ಈಗ ಕೇಳಿ. ಈಗ ಭೀಮನನ್ನು ಬಂಧಿಸುವ ಈ ಹಗ್ಗವು ರಾಜ್ಯಸಭೆಯಲ್ಲಿ ಅಂದು ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ದುರಾಂಕಾರಿಯಾದ ದುರ್ಯೋಧನನು ಆಜ್ಞೆಯನ್ನು ಮಾಡಿದನು. ದುರಾಚಾರಿಯಾದ ಆ ದುಶ್ಯಾಸನನು ಈ ಕಾರ್ಯವನ್ನು ಕೈಗೊಂಡನು. ಇಂತಹ ಕಾರ್ಯವನ್ನು ಅವರಿಗಲ್ಲದೆ ಮತ್ತಾರಿಗೆ ಸಾಧ್ಯ? ನೀವೇ ಹೇಳಿ. ಪಾಂಚಾಲಿ, ನನ್ನ ಕರಗಳನ್ನು ಬಿಚ್ಚು. ಈ ನಿಷ್ಠ ದುಷ್ಟದಿಂದ ನಾನು ತಾಳೆನಾನು. ಅಗ್ರಜ, ಧನಂಜಯ, ನೀವಾದರೂ ಬಿಚ್ಚಿ. ಇದು ಯಾರು ಬಿಚ್ಚುವುದಿಲ್ಲವೇ? ಇದು ನಾನು. ಅಷ್ಟು ಮಾತ್ರವಲ್ಲ, ಸಂಧಾನಕ್ಕೆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳಿ.
ತುಡುಕುತ ನುಡಿದನು ಕೌರವನು ಇಡುಂಬಾಪತಿಯೇ ಕೇಳೋ. ತುಡುಕುತ ನುಡಿದನು ಕೌರವನು ಇಡುಂಬಾಪತಿಯೇ ಕೇಳೋ. ಕೊನೆಗೂ ಯುದ್ಧವ ಗೈವೆ ಕೊಡೆನು ನರಾಜ. ಕೊನೆಗೂ ಯುದ್ಧವ ಗೈವೆ ಕೊಡೆನು ನರಾಜ. ಐವರಿಗೈದು ಊರನು ಕೊಡೆನು ಭೀಮನಿಗೊಂದು ಗ್ರಾಮವ ಬಿಡೆನು. ಐವರಿಗೈದು ಊರನು ಬಿಡೆನು ಭೀಮನಿಗೊಂದು ಗ್ರಾಮವ ಬಿಡೆನು. ಕೊಡುವೆನು ರಾಜವನು ನಾನು ಮಡಿದಾಗ ಎಂದ. ಭೀಮ, ಕೊಡುವೆನು ರಾಜವನು ನಾನು ಮಡಿದಾಗ ಎಂದ. ತುಡುಕುತ ನುಡಿದನು ಕೌರವನು ಇಡುಂಬಾಪತಿಯೇ ಕೇಳು. ಕೊನೆಗೂ ಯುದ್ಧವ ಗೈವೆ ಕೊಡೆನು ನರಾಜ. ಅದು ಅಲ್ಲದೆ ಆತನು ಸಂಧಾನಕ್ಕೆ ಕೊಟ್ಟ ಉತ್ತರ, ನೀವು ಸಂಧಿಯನ್ನು ಬಯಸುವುದಾದರೆ ಅದು ರಣರಂಗದಲ್ಲಿ ಸಶಾಸ್ತ್ರಗಳ ಸ್ಪಂದನದಲ್ಲಿ ವೀರರಸಿಕರ ಘೋಷಣೆಯಲ್ಲಿ ಎಂದು ಹೇಳಿದನು. ಕೃಷ್ಣ, ಪಾಂಚಾಲಿ ಪಾಂಚಾಲಿ ನನ್ನ ಕರೆಗಳನ್ನು ಬಿಚ್ಚು. ಅಗ್ರಜ ಧನಂಜಯ, ನೀವಾದರೂ ನನ್ನ ಕರೆಗಳನ್ನು ಬಿಚ್ಚಿ. ಇದು ಯಾರು ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಹರ ಮಹಾದೇವನು ಎಲ್ಲಿ ನನ್ನ ಗದೆ? ಎಸಿ ಎಸಿ ಬಲಸೋಂಡದ ಕುಲ ಹೇಳಿಗಳನ್ನು ಕರ ತಂದು ಕರಗಳನ್ನು ಕರಗಳನ್ನು ಮುಗಿ ಕರತಾಹರಿಸಿಕೊಳ್ಳುವೆ. ಕರತಾಹರಿಸುವೆ. ಬಲಸೋಂಡದ ಕುಲ ಹೇಳಿಗಳನ್ನು ಕರ ತಂದು ಕರಗಳನ್ನು ಕರಗಳನ್ನು ಮುಗಿ ಕರತಾಹರಿಸಿಕೊಳ್ಳುವೆ. ಕರತಾಹರಿಸಿಕೊಳ್ಳುವೆ. ಕಂಡವರಸಿದ ಕುರುಬನು ಬಂದಿದ ಚಂಡ ಕೌರವರ ಮುಂದಿನ ಸೇನೆ. ಕೃಷ್ಣ, ಕಂಡವರಸಿದ ಕುರುಬನು ಬಂದಿದ ಚಂಡ ಕೌರವರ ಮುಂದಿನ ಸೇನೆ. ಕಂಡವರಸಿದ ಕುರುಬನು ಬಂದಿದ ಚಂಡ ಕೌರವರ ಚಂಡಿಗೆ ತರವ ಮಾಡಿಸಿದೆ. ಚಂಡಿಗೆ ತರವ ಮಾಡಿಸಿದೆ. ಬಲಸೋನ್ಯದ ಕುಲ ಹೇಳಿದರು ಕರ ತಂದು ವಾಸುದೇವ, ನಾನು ವಾಯುದೇವನ ವಂಶದಲ್ಲೇ ಜನಿಸಿದ್ದೆ. ಆದರೆ ವೀರ ಮಾತೆಯ ಕುಂತಿದೇವಿಯಲ್ಲಿ ಸ್ತನಪಾನ ಮಾಡಿದ್ದು ನಿಜವಾದರೆ ನಾಡಿನ ಕುರುಸಭೆಯಲ್ಲಿ ಕೌರವದ ಪ್ರಾಪ್ತ ಆಯಿತು. ಕೃಷ್ಣ, ಕೌರವರ 99 ಮಂದಿ ಸಹೋದರನ ಸಂಹಾರ ಮಾಡಿ ನಿರ್ಮೂಲನ ಮಾಡಿ ಇದು ಆ ದುರ್ಯೋಧನ ತೊಡಲನ್ನು ಬಗೆದು ದುರ್ಯೋಧನ ತೊಡೆಯನ್ನು ಸೀಳಿ ಅವರ ರಾಜ್ಯ ಕಿರೀಟವನ್ನು ತನ್ನ ಎಡಗಾಲಿನ ಚಟ್ಟಿ ಚಟ್ಟಿ ಬಿಸಾಡದೆ ಹೋದರೆ ಇದಕ್ಕೆ ಪಾದವೇ ಸಾಕ್ಷಿ. ಕೃಷ್ಣ, ಆಗಲಿ ಬಿಡು ಭೀಮಸೇನ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತ ಪದ್ಮಧರಂ ದೇವಂ ತಂ ಸೂರ್ಯ ಪ್ರಣಮಾಮ್ಯಹಂ ಸೂರ್ಯ ಪ್ರಣಮಾಮ್ಯಹಂ. ಪರಮಾತ್ಮ, ಅರಿಯ
ಅರಿಯಲಾರದ ಘೋರಸಂ ದೇಹದಾದಿಯು ಮುಳುಗಿದೆ. ಅರಿಯಲಾರದ ಘೋರಸಂ ದೇಹದಾದಿಯು ಮುಳುಗಿದೆ. ಮನದಿ ಮೂಡಿದ ಅಂಧಕಾರವ ಮನದಿ ಮೂಡಿದ ಅಂಧಕಾರವ ಬೆಳಗಿಸೆಂದು ಭಾಸ್ಕರ ಅರಿಯಲಾರದ ಘೋರ ಸಂದೇಹ. ಬಂಧು ಬಾಂಧವರೆಂಬ ಶಾಪಕ್ಕೆ ಎಂದು ಸಿಲುಕಿ ತಂದೆ ದೇವ. ಬಂಧು ಬಾಂಧವರೆಂಬ ಶಾಪಕ್ಕೆ ಎಂದು ಸಿಲುಕಿ ನಂದಿದೆ. ಜೀವಿಸೋ ಶೋಧನೆಯ ಕೈಯದೆ ಜೀವಿಸೋ ಶೋಧನೆಯ ಕೈಯದ ಶಾಂತಿ ನೀಡೋ ಶ್ಯಾಮಲಾಯ. ಶಾಂತಿ ನೀಡೋ ಶ್ಯಾಮಲಾಯ ಅರಿಯಲಾರದ ಘೋರ ಸಂದೇಹ. ಭಾಸ್ಕರ ಭಾಸ್ಕರ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಓಂ ಸೂರ್ಯ ದೇವಾಯ ನಮಃ. ಕರ್ಣ ಕರ್ಣ ಯಾರು ಯಾರು ತಾಯಿ ನನ್ನ ಏಕಾಗ್ರತೆಯನ್ನು ಭಂಗಪಡಿಸದ ಯಾರು ತಾಯಿ ನೀನು? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿಯಾದ ಸೂರ್ಯ ದೇವನ ಜ್ವಲಂತ ಪ್ರಭೆಯೇನು ಮೊದಲು ತೋರಿಸಿದ ಸ್ತ್ರೀನಾಳ್ ನನ್ನನ್ನು ಕುಂತೇನೂರು ಕಂದ. ಏನು ಅಮ್ಮ ಅಮ್ಮ ಇದೋ ನಿನ್ನ ಪಾದಕ್ಕೆ ನಮಸ್ಕರಿಸುವನಮ್ಮ. ಕುಮಾರ, ಕೀರ್ತಿಶೀಲನಾಗು ಕಂದ, ಕೀರ್ತಿಶೀಲನಾಗು. ಅಮ್ಮ ಕುಮಾರ, ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವೋ ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದ ದರ್ಶನವೋ ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಕರುಣೆಯ ತೋರಿದೆ ಕುವರನ ಪೊಳೆದೆ. ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲೇನ. ಎಂದಿಗೆ ಈ ಋಣವ ತೀರಿಸಲೇನ. ಜನಿಸಿದ ಮರುಕ್ಷಣವೇ ಜಲಕ್ಕೆ ತೆದೆ ಅಂತೆ. ಅಮ್ಮ ಅಮ್ಮ
ಅಪರಾಧ ಏನದು ತಾಯೇ ಅಕ್ಷಮ್ಯ ನಾ ಮಾಡಿದ ಅಪರಾಧ ಏನದು ತಾಯೇ ಅಕ್ಷಮ್ಯವೆನಿಸಿ ಜೀವವ ತೊರೆವೆ ಅಕ್ಷಮ್ಯವೆನಿಸಿ ಜೀವವ ತೊರೆವೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಅಮ್ಮ ಜನನೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿದು ಸರಿಯೇ ಅಮ್ಮ ಐವರ ಮಾತೆ ನಿನಗಿದು ಸರಿಯೇ ಬಹುದಿನದ ಬಯಕೆ ಫಲಿಸಿದಮ್ಮ ಬಹುದಿನದ ಬಯಕೆ ಫಲಿಸಿದಮ್ಮ 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 ಅಮ್ಮ ಕುಮಾರ, ಅಮ್ಮ ಅಮ್ಮ ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲೂ ತೇಲಿ ಬಿಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಅಲ್ಲಿರುವ ಜಲಚರಗಳು ಸಹ ತಿನ್ನದೆ ಆಗಿಬಿಟ್ಟವಲ್ಲಮ್ಮ ಈ ಕಾಡಿನಲ್ಲಿ ವಾಸ ಮಾಡುತ್ತಿರುವ ಕ್ರೂರ ಮೃಗಗಳು ತಮ್ಮ ಮರಿಗಳನ್ನು ಎಷ್ಟೊಂದು ಮಮತೆಯಿಂದ ಸಾಕಿ ನೀನು ಮಾಡಿದ ಅಪರಾಧವಾದರೂ ಏನು ತಾಯಿ ಹೋಗಲಿ ಬಿಡು ನೀನು ದೈವಕ್ಕೆ ಸಮಾನಳು ನಿನ್ನನ್ನು ದೂಷಿಸಿದರೆ ಅಮ್ಮ ಪರಮ ಪಾಪಿಯಾಗುವೆನು ಅಮ್ಮ ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲಮ್ಮ ಈ ಉಪಕಾರದ ಭಾರವನ್ನು ನಾ ಹೇಗೆ ತಾನೇ ತೀರಿಸಲಮ್ಮ
ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದು ಬಂದಿರುವೆನು ಕಂದ. ಕುಮಾರ, ನೀನು ಬಾಳ್ಯದಲ್ಲಿ ಪಟ್ಟ ಕಷ್ಟ, ಮಾನ, ಅಪಮಾನಗಳಿಗೆಲ್ಲ ನಾನೇ ಕಾರಣಗಳು. ನನ್ನನ್ನು ಕ್ಷಮಿಸು ಕಂದ, ಕ್ಷಮಿಸು. ಅಮ್ಮ ಅಮ್ಮ ಅಮ್ಮ, ನೀನು ಈ ರೀತಿ ಮಾತನಾಡೋದು ಬಾಲಕನಾದ ನನಗೆ ಶ್ರೇಯಸ್ಸಲ್ಲಮ್ಮ. ನಾನು ಹತಭಾಗ್ಯನು. ಅಮ್ಮ, ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ. ಅಮ್ಮ, ಈ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರೇ ಅಲ್ಲಮ್ಮ ಸುಕೃತಶಾಲಿಗಳು. ಅಂತಹ ಭಾಗ್ಯ ನನಗೆ ಎಲ್ಲಿಂದ ಬರಬೇಕಮ್ಮ? ನಾನು ಹತಭಾಗ್ಯನಮ್ಮ. ಕುಮಾರ, ಹಾಗಿದ್ದು ಹಾಗೆ ಹೋಯ್ತು. ಹೀಗಲಾದ್ರೂ ನೀನು ಪಾಂಡವರೊಡೆ ಸೇರಿ ಸೌಖ್ಯದಿಂದ ಬಾಳು ಕಂದ. ಅಮ್ಮ, ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವವಾದಿ ನರಕ ಪ್ರಾಪ್ತಿಯಾಗುವುದು. ನನ್ನ ನಂಬಿದ ಸ್ವಾಮಿಗೆ ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡಬೇಡಮ್ಮ. ಕುಮಾರ, ಹೆತ್ತ ತಾಯಾದ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುತ್ತಿರುವನು ಕಂದ. ಅವರಲ್ಲಿ ಕಲೆ ಕಂದ. ಅಮ್ಮ ಅಮ್ಮ, ನೀನು ವೀರಮಾತೆಯಮ್ಮ. ನೀನೇ ಹೇಳು, ಪೊರೆದಾತನನ್ನು ತೊರೆಯುವುದು ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಮಾತನಾಡು ಧರ್ಮವೇ ತಾಯಿ. ಸರ್ವದ ಆಗಲಾರದು ತಾಯಿ, ನಾನು ಪರಾನ್ಮುಖನಾಗಲಾರೆ. ಅಮ್ಮ ಅಮ್ಮ, ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನೆಂತ ನೀಚನೆಂದು ಶಪಿಸದೆಯರೇ ತಾಯಿ. ನಿಜ ಕುಮಾರ, ನಿನ್ನ ಮಾತು ಸತ್ಯ. ಆದರೆ ಪಾಂಡವರು ನಿನ್ನ ಬೆನ್ನಿನ ಮೇಲೆ ಬಿದ್ದ ಸಹೋದರರೇ. ನೀವು 6 ಜನ ಸೇರಿ ರಾಜ್ಯ ಭಾರವನ್ನು ಮಾಡುವುದನ್ನು ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೆ ಕಂದ. ಅಮ್ಮ, ಇದುವರೆಗೂ ಬಂಧು ಬಾಂಧವರೆಂದು ಅವರು ನನ್ನ ಸಹೋದರರಾಗಿ ಅಮ್ಮ ಅವರು ನನ್ನ ಸಹೋದರರಾಗಿರೋ ಭಾವನೆ ನನಗೆ ತಿಳಿದಿರಲಿಲ್ಲ. ನೀನು ಎಳೆತನದಲ್ಲಿ ನಿಷ್ಕರ್ಣಿಕೆಯಿಂದ ಕಡಿದು ಹಾಕಿರೋ ಸಸಿವು ಮತ್ತೆ ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ. ಪುನಃ ಮತ್ತೆ ಚಿಗುರುದೇನಮ್ಮ. ಮಮ ಪ್ರಾಯಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿರುವುದು ಅಮ್ಮ. ಬಿಡುತ್ತಾಯಿ ನಿನ್ನ ವ್ಯತೆಯ. ಹೇಗೆ ಬಿಡಲಿ ಕುಮಾರ, ದುರ್ಯೋಧನ ಮತ್ತು ಲೋಕೈಕ ವೀರನಾದ ನೀನು ಪಾಂಡವರ ಮೇಲೆ ವೈರವನ್ನು ಸಾಧಿಸುತ್ತಿರುವಾಗ ನಾನು ಚಿಂತಿಸದೆ ಹೇಗೆ ತಾನೇ ಇರಲಿ. ಹೋಗಲಿ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಕಂದ. ಕರ್ಣನು ಅಂತ ನೀಚನಲ್ಲಮ್ಮ. ಪೌರುಷವಿರ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಅಮ್ಮ ಅಮ್ಮ, ಆತನಿಗೆ ನನ್ನಲ್ಲಿರುವ ಪೌರುಷ ನಿನಗೇನು ನನ್ನಲ್ಲಿರುವ ವಿಶ್ವಾಸ ನಿನಗೇನು ತಾನೇ ಬಲ್ಲೆ ತಾಯಿ. ಈ ಪ್ರಪಂಚವೆಲ್ಲವೂ ದೂಡಿ ಬಿಟ್ಟಿದ್ದಾಗ ಅಂಗರಾಜ್ಯಕ್ಕೆ ಕರೆದುಕೊಂಡು ಪಟ್ಟಾಭಿಷೇಕ ಮಾಡಿದನವಲ್ಲ. ಪ್ರಾಣದ ಪ್ರಾಣದಂತೆ ಹೃದಯದ ಶಕನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರಬೇಕಾದರೆ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕಿಗಿಂತಲೂ ಕಡೆಯಾಗುವುದಿಲ್ಲವೇನಮ್ಮ. ಸರ್ವದ ಆಗಲಾರದು ತಾಯಿ, ಸರ್ವದ ಆಗಲಾರದು. ಹೋಗಲಿ ಬಿಡು ಕುಮಾರ, ನಾನು ಪರಾನ್ಮುಖನಾಗಲಾರೆ. ಹೋಗಲಿ ಬಿಡು ಕಂದ. ಯುದ್ಧ ರಂಗದಲ್ಲಾದ್ರೂ ಪಾಂಡವರು ಸಿಕ್ಕಿದಲ್ಲಿ ಅವರನ್ನು ಉಳಿಸು ಕಂದ. ಅಮ್ಮ, ಯಾರನ್ನು ಬೇಕಾದರೂ ಉಳಿಸುವನು. ಅವನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಕುಮಾರ, ಏಕೆ ಕಂದ? ಆ ಅರ್ಜುನನ ಮೇಲೆ ನಿನಗಿಷ್ಟದ ಆವೇಶ ಬೇಕೆ ಕಂದ? ಅಮ್ಮ, ಆತನೊಡನೆ ಯುದ್ಧ ಮಾಡಿದರೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನು ನೋಡಿದರೆ ಸಂತೋಷ ಪಟ್ಟರೆ ನನಗಾಗುವುದು ಜನ್ಮ ಸಾರ್ಥಕವಾಗುವುದಮ್ಮ. ಹೋಗಲಿ ಬಿಡು ಕುಮಾರ. ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಅರ್ಜುನನೇ ಆತನಾಗಲಿ ನನ್ನಿಂದ
ಅರ್ಜುನನೇ ಆತನಾಗಲಿ, ಆತನಿಂದ ನಾನೇ ಆತನಾಗಲಿ, ನಿನಗೆ 5 ಮಕ್ಕಳು ಉಳಿದೇ ಇಳುವರ ತಾಯಿ. ಬಿಡುತ್ತಾಯಿ ನಿನ್ನ ವ್ಯತೆಯ. ಹೋಗ್ಲಿ ಬಿಡು ಕುಮಾರ, ಹೆಚ್ಚಿಗೆ ನಾನು ತೊಂದರೆಯನ್ನು ಪಡಿಸಲಾರೆ. ಆದ್ರೆ ನನ್ನದೊಂದು ಮಾತನಾದ್ರೂ ನಡೆಸಿಕೊಡುವೆಯಾ? ಅದೇನು ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವೆಯಾ? ಸತ್ಯವಾಗಿ ಈ ಕರ್ಣನು ಅಂತ. ಅಮ್ಮ ಕುಮಾರ, ಅಮ್ಮ ಕಂದ, ಎತ್ತ ಕರುಳಿನ ಬಾಧೆಯನ ಬಲ್ಲೆ, ಸರ್ವಸತ್ತನ ಆದಿನ ಬಲ್ಲೆ, ಕಟ್ಟ ಕಡೆಯೋಳು ಧರ್ಮದ ನಾ ಬಿಡವಲ್ಲೆ, ಇದು ನೀಡುವೆನು ಭಾಷೆಯನು ಜನನೀ. ಅಮ್ಮ ಅದೇನು ಹೇಳಮ್ಮ. ಕುಮಾರ, ತೊಟ್ಟ ಬಾಣವ ತೊಡುವುದಿಲ್ಲ ತಲೆ. ತೊಟ್ಟ ಬಾಣವ ತೊಡುವುದಿಲ್ಲ ತಲೆ. ಇಷ್ಟತನದಿ ಪೇಳ್ತಾನೆ ಕೋಪೆ. ಆಯುಷಿದ್ದವರು ಎಲ್ಲಿಯಾದ್ರೂ ಬದುಕಿಕೊಳ್ಳಲಿ, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ ಕಂದ. ಕುಮಾರ, ನಾಳಿನ ಯುದ್ಧದಲ್ಲಿ ಹೇಳಮ್ಮ ಕುಮಾರ, ಅಮ್ಮ. ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಅಯ್ಯೋ ಎಂತಹ ಮಾತು ಹೇಳಿಬಿಟ್ಟೆ ತಾಯಿ. ಏ ಸುಯೋಧನ, ಈಗಲೀಗ ನೀನೇ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಮನೋಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನನ್ನ ಶ್ರೀಕೃಷ್ಣ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಇಂದ್ರನು ನನ್ನ ವಜ್ರ ಕವಚವನ್ನು ಅಪಹರಿಸಿಬಿಟ್ಟನು. ಆ ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಹಸ್ಯವನ್ನು ತಿಳಿಸಿ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿಯಾದ ಕುಂತಿದೇವಿಯು ದೊಡ್ಡ ಬಾಣವನ್ನು ತೊಡಬೇಡವೆಂದು ವಾಗ್ದಾನ ಪಡೆದಿದ್ದಾಳೆ. ಆ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಇನ್ನು ನಮಗೆ ಈ ಯುದ್ಧದಲ್ಲಿ ಜಯವಿಲ್ಲ ತಾಯಿ. ನಿಮ್ಮ ಸಂತೋಷದಿಂದಾಗಲಿ ಹೋಗಿ ಬಾ ತಾಯಿ. ಕುಮಾರ, ಅಮ್ಮ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಸಂದೇಹವಿಲ್ಲ ತಾಯಿ, ನನ್ನ ಮಾತಿನಲ್ಲಿ ಸಂದೇಹವೇ ತಾಯಿ. ಅಮ್ಮ, ಸಂದೇಹವ ಬಿಡು ಸಂದೇಹವ ಬಿಡು ಈ ಕರ್ಣನ ಭಾಷೆಯ ಕೇಳಮ್ಮ. ಕೊಡುವೆನು ಒಂದು ಬಾಣದ ಗುರಿಯ, ಕೊಡುವುದಿಲ್ಲ ನಾ ಮತ್ತೊಂದ. ಹೌದು ತಾಯಿ, ಕೊಡುವೆನು ಒಂದೇ ಬಾಣದ ಗುರಿಯ, ಕೊಡುವುದಿಲ್ಲ ನಾ ಮತ್ತೊಂದ.
ಅಮ್ಮ, ನನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ ತಾಯಿ. ಹೋಗಿ ಬಾ ತಾಯಿ. ಅಮ್ಮ ಕಂದ, ಅಮ್ಮ ಸ್ವಲ್ಪ ನಿಲ್ಲು. ಕರದೆಯ ಕಂದ. ಎತ್ತ ತಾಯಿಯ ಪ್ರಥಮ ದರ್ಶನವು ಇಂದಾಯಿತು. ನನಗೊಂದು ಮಾತನ್ನು ನಡೆಸಿಕೊಡು ತಾಯಿ. ಅದೇನ್ ಹೇಳು ಕುಮಾರ. ಶ್ರೀಕೃಷ್ಣ ಪರಮಾತ್ಮನ ಪಾದ ಸಾಕ್ಷಿಯಾಗಿಯೂ ನಾನು ನಡೆಸಿಕೊಡುವೆನು ಕಂದ. ಅಮ್ಮ, ಈ ಯುದ್ಧದಲ್ಲಿ ಈ ಯುದ್ಧ ಮುಗಿಯುವ ತನಕ ನಾನು ನಿನ್ನ ಮಗನೆಂದು ಯಾರಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ಅಮ್ಮ, ದೈವವಶ ನಾನು ಈ ಯುದ್ಧದಲ್ಲೇನಾದರೂ ಹತನಾದರೆ ಕುಮಾರ. ನನ್ನ ಧರ್ಮರಾಯನ ಕೈಯಿಂದಲೇ ಅಂತ್ಯಕ್ರಿಯೆಯನ್ನು ಮಾಡಿಸಿಕೊಡು ತಾಯಿ, ಪ್ರಾರ್ಥಿಸುವೆನು. ಅಯ್ಯೋ ದೈವವೇ, ಇಂತಹ ಸಂಕಟದಿಂದ ಈ ಸಾಮ್ರಾಜ್ಯ ಉಳಿಯುವುದಾದ್ರೆ ಇಂತಹ ಸಾಮ್ರಾಜ್ಯ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ, ಅಮ್ಮ, ನಾಶವಾಗಿ ಅಮ್ಮ, ಕುಮಾರ. ಅಮ್ಮ. ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ ಅಮ್ಮ. ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ. ಹೋಗಿ ಬರುವೆನೋ ಮಗನೇ, ಹೋಗಿ ಬರುವೆನೋ, ಹೋಗಿ ಬರುವೆನೋ ಮಗನೇ, ಹೋಗಿ ಬರುವೆಯಾ ಅಮ್ಮ, ಹೋಗಿ ಬರುವೆಯಾ, ಹೋಗಿ ಬರುವೆಯಾ. ಅಯ್ಯೋ ದುರ್ವಿಧಿಯೇ, ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದ ಮನುಷ್ಯರು ಬದುಕಿದ್ದು ವ್ಯರ್ಥ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಇದೆಯೇ ಅರಿತವರ್ಯಾರೋ, ಅರಿತವರ್ಯಾರೋ ವಿಧಿ ನಿನ್ನ ಮಾಯೆಯ, ತಿಳಿದವರ್ಯಾರಿಯರೋ ದೇವ. ಅರಿತವರ್ಯಾರೋ